ನಮಸ್ಕಾರ ಸ್ನೇಹಿತರೆ, ತಮ್ಮನಲ್ಲಿ ನೋಡಿದ ಮೇಲೆ ಅಥವಾ ಈ ವಿಷಯ ಕೇಳಿದ ಮೇಲೆ ಫಿಕ್ಸ್ ನಿಮಗೆ ಆಶ್ಚರ್ಯ ಆಗೋದು ಖಚಿತ. ಈಗಾಗಲೇ ಆಶ್ಚರ್ಯ ಕೂಡ ಆಗಿರ್ಬೋದು ಅಥವಾ ಸುಳ್ಳು ಅಂತಾನೂ ಕೂಡ ಅಂದ್ಕೊಂಡಿರ್ಬೋದು. ನಾನು ಕೂಡ ಮೊದಲು ಹೀಗೆ ಅಂದ್ಕೊಂಡಿದ್ದೆ. ಯಾಕಂದರೆ ಜಾತೀಯತೆಯನ್ನು ಕೇಳಿದ್ರೆ ಜೈಲು ಶಿಕ್ಷಣ, ಅದು ನಮ್ಮ ಭಾರತದಲ್ಲಿ. ಬೇರೆ ದೇಶದಲ್ಲಿ ಆದರೆ ಅದೊಂದು ಬೇರೆ ವಿಷಯ. ಆದರೆ ನಮ್ಮ ದೇಶದಲ್ಲಿ ಜಾತೀಯತೆ ಕೇಳಿದ್ರೆ ಜೈಲು ಶಿಕ್ಷಣ ಅಂತ ಆಶ್ಚರ್ಯ ಆಗೋದು ಸಹಜ. ಸೊ ಹಾಗೆ ನಿಮಗೂ ಕೂಡ ಆಶ್ಚರ್ಯ ಆಗಿರಬಹುದು. ಈಗ ನೋಡ್ತಾ ಇದ್ರೆ ನೀವು, ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಜಾತಿ ಗಣತಿ ನಡೀತಾ ಇದೆ. ಹೌದು, ಜಾತಿ, ಶಿಕ್ಷಣ, ಧರ್ಮ ಇದರ ಎಲ್ಲದರ ಬಗ್ಗೆನೂ ಕೂಡ ಸರ್ವೆ ನಡೀತಾ ಇದೆ, ಗಣತಿಯ ಕಾರ್ಯ ನಡೀತಾ ಇದೆ. ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿರುವಂತಹ ಕಾರಣ ಅದೇ, ಗಣತಿಯ ಕಾರ್ಯ ನಡೀಲಿಕ್ಕೆ. ಈಗ ಅದಷ್ಟೇ ಅಲ್ಲ, ಈಗ ಕ್ರಿಶ್ಚಿಯನ್ ಧರ್ಮದಲ್ಲಿ ಕೂಡ ನೀವು ಸೇರಿದ್ದೇ ಆದರೆ ಅಲ್ಲಿ ಕೂಡ ನಿಮ್ಮ ಜಾತಿಯನ್ನು ಸೂಚಿಸಲಾಗುತ್ತೆ. ಈಗ ನಮ್ಮ ಸಮಾಜದಲ್ಲಿ ನೋಡ್ಬೋದು ನೀವು, ಜಾತೀಯತೆಯನ್ನು ಬಿಡಲಿಕ್ಕೆ ಯಾರೂ ಕೂಡ ಸಾಧ್ಯ ಆಗೋದಿಲ್ಲ. ಧರ್ಮವನ್ನು ಬಿಡ್ತಾರೆ ಹೊರತು ನಮ್ಮ ಜಾತಿ ಇದು, ನಿಮ್ಮ ಜಾತಿ ಇದು ಇದ್ದೇ ಇರುತ್ತೆ. ಈ ಸಮಾಜದಲ್ಲಿ ಇಂತಹ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ UP ಸರ್ಕಾರ ಈ ರೀತಿ ಘೋಷಣೆ ಮಾಡಿರೋದು. ಹೌದು, ಜಾತೀಯತೆಯನ್ನು ಬಹಿರಂಗವಾಗಿ ಮಾತನಾಡೋದಿಲ್ಲ. ನಮ್ಮ ಜಾತಿ ಇದು, ನಿಮ್ಮ ಜಾತಿ ಅದು ಅಂತ ಹೇಳೋ ಹಾಗಿಲ್ಲ. ಹೇಳಿದ್ರೆ ಜೈಲು ಶಿಕ್ಷಣ. ಯಾಕೆ ಈ ರೀತಿ ಯೋಗಿ ಆದಿತ್ಯನಾಥ್ ಅವರು ಘೋಷಣೆ ಮಾಡಿದ್ರು? ಅಲ್ಲಿರ್ತಕ್ಕಂತಹ ಪ್ರಜೆಗಳು ಇದನ್ನು ಒಪ್ಪಿದ್ರ? ಅಲ್ಲಿರ್ತಕ್ಕಂತಹ ಪ್ರಜೆಗಳು ಇದನ್ನು ಪಾಲಿಸ್ತಾರ? ಸೊ ಬನ್ನಿ, ಹಾಗಾದರೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ನಾವು ತಿಳ್ಕೊಳ್ಳೇಬೇಕು. 100% ಬಹಳ ಮುಖ್ಯವಾದ ಮಾಹಿತಿ ಸ್ನೇಹಿತರೆ. ಸೊ ಹಿಂದಿನ ವಿಡಿಯೋಸ್ಗಳನ್ನು ನೋಡಿರಲಿಲ್ಲ ಅಂದರೆ ಬಿಟ್ಟಿರಿ. ಆದರೆ ಈ ಒಂದು ವಿಷಯ ಇದೆಯಲ್ಲ, ನಮ್ಮ ಭಾರತದಲ್ಲಿ ಬಹಳ ಮುಖ್ಯವಾದ ವಿಷಯ. ಜಾತೀಯತೆ ಏನಾದರೂ ಹೋಗಿದ್ದೇ ಆದರೆ ಇದರಿಂದ ಎಲ್ಲ ಜನರಿಗೂ ಕೂಡ ಒಂದು ಕಲ್ಯಾಣವಾಗುವಂತಹ ಕೆಲಸ ಅನ್ನಬಹುದು, ಅಥವಾ ಇದರಿಂದ ಏನಾದರೂ ತೊಂದರೆ ಉಂಟಾಗುತ್ತಾ ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ. ಕೊನೆ ಪಕ್ಷ ನಿಮ್ಮ ಏನು ಅನಿಸಿಕೆ ಅನ್ನುವಂಥದ್ದನ್ನು ಕೂಡ ಚರ್ಚೆ ಮಾಡೋಣ. ಈಗ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯನ್ನು ಕೊಡ್ತೀನಿ. ಸೊ ಅದನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿ. ಈ ವಿಷಯದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಕೂಡ ತಲೆಯಲ್ಲಿ ಬರುತ್ತೆ. ಇದರ ಪ್ರಕಾರ ಯೋಗಿ ಆದಿತ್ಯನಾಥ್ ಅವರು ಈ ಕೋರ್ಟ್ನ ನಿರ್ಧಾರವನ್ನು ಮುಂದಿಟ್ಕೊಂಡೇ ಈ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಕೆಲ ವಿಪಕ್ಷಗಳು ಜಾತಿ ಗಣತಿಯನ್ನೇ ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ವು. ಸಮಾಜದಲ್ಲಿ ಜಾತಿಗಳ ಆಧಾರದ ಮೇಲೆ ವಿಭಜಿಸಿ ರಾಜಕೀಯ ಲಾಭವನ್ನು ಪಡೆದುಕೊಳ್ತಾ ಇದ್ವು. ಈ ಕೂಡ ಅದೇ ಸಂದರ್ಭ ಇದೆ. ಈ ಕೂಡ ಸಮಾಜದಲ್ಲಿ ನೀವು ಕಾಣಿಸ್ಬೋದು, ಅಥವಾ ಅದನ್ನು ಅನುಭವಿಸ್ತಾ ಇದ್ವಿ ಕೂಡ ನಾವು. ಇಂತಹ ಸಂದರ್ಭದಲ್ಲಿ ಯೋಗಿ ಸರ್ಕಾರ ಇದೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಜಾತೀಯತೆಯ ವಿರುದ್ಧ ಒಂದು ಸರ್ಜಿಕಲ್ ಸ್ಟ್ರೈಕನ್ನೇ ನಡೆಸ್ತಾ ಇದೆ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಯೋಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆದಂತಹ ದೀಪಕ್ ಕುಮಾರ್ ಅವರು ಈ ಆದೇಶವನ್ನು ಮಾಡಿದ್ದಾರೆ. ಆ ಆದೇಶ ಏನು ಅಂತ ಕೇಳಿದ್ರೆ, ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಯಾವುದೇ ಸರ್ಕಾರಿ ದಾಖಲಾತಿಗಳಲ್ಲಿ ಜಾತಿಯನ್ನು ಕೇಳುವಂತಿಲ್ಲ. ಹೌದು, ಯಾವುದೇ ದಾಖಲಾತಿಗಳಲ್ಲಿ ಈ ಒಂದು ಜಾತಿಯನ್ನು ಕೇಳುವಂತಿಲ್ಲವಂತೆ. ಇನ್ನು ಪೊಲೀಸ್ ದಾಖಲೆಯಲ್ಲಿಯೂ ಕೂಡ ಈ ಜಾತಿಯನ್ನು ಮೆನ್ಷನ್ ಮಾಡುವಂತಿಲ್ಲ ಅಂತೆ. ಅಷ್ಟೇ ಏಕೆ, ಜಾತಿ ಆಧಾರಗಳ ಮೇಲೆ ಅಂದರೆ ಈಗ ಸಮಾಜದಲ್ಲಿ ಯಾವುದಾದ್ರೂ ಸಮಾವೇಶಗಳನ್ನು ಮಾಡ್ತಾರಲ್ವ, ಅಂದರೆ ಈ ಜಾತಿಯವರದು ಆ ಜಾತಿಯವ್ರದ್ದು ಅಂತ ಹೇಳ್ಬಿಟ್ಟು ಸಮಾವೇಶಗಳನ್ನು ಅಲ್ಲಲ್ಲಿ ಗುಂಪುಗಳಾಗಿ ಆ ಒಂದು ಜಾತೀಯತೆಯ ಬಗ್ಗೆ ಮಾತುಕತೆ ಮಾಡ್ತಿರ್ತಾರೆ. ಸೊ ಅಂಥದ್ದೆಲ್ಲವೂ ಕೂಡ ಈಗ ನಿಲ್ಲಿಸಬೇಕು, ಅದನ್ನು ಯಾವುದೂ ಕೂಡ ಮಾಡುವಂತಿಲ್ಲ ಅಂತ ಈಗ ಹೇಳಲಾಗಿದೆ. ಅದೇ ರೀತಿಯಾಗಿ ಈ ಬೈಕ್ಗಳ ಮೇಲೆ, ಕಾರ್ಗಳ ಮೇಲೆ, ವಾಹನಗಳ ಮೇಲೆ ಬರೆಯೋದಾಗಿರಲಿ, ಜಾತಿಯ ಸಿಂಬಾಲ್ಗಳನ್ನು ಹಾಕೋದಾಗಿರಲಿ, ಈ ರೀತಿ ಯಾವುದೇ ರೀತಿಯಾದಂತಹ ಪದಕಗಳನ್ನು ಅಲ್ಲಿ ಹಾಕುವಂತಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಈ ರೀತಿ ಸಂದೇಶವೊಂದನ್ನು ಸಾಮಾಜಿಕವಾಗಿ ಸಾರ್ವಜನಿಕರಿಗೆ ತಿಳಿಸಲಾಗಿದೆ. ಇದನ್ನೇನಾದರೂ ಉಲ್ಲಂಘಿಸಿದ್ದೇ ಆದರೆ ಕಠಿಣ ಕಾನೂನು ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ರೀತಿ ಯೋಗಿ ಸರ್ಕಾರ ದಿಢೀರನೆ ಜಾತೀಯತೆಯ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಕಾರಣವೇನು? ಅದೇ ರೀತಿಯಾಗಿ ಬೇರೆ ನಿರ್ಧಾರ ತೆಗೆದುಕೊಳ್ಬಹುದಾಗಿತ್ತು, ಆದರೆ ಜಾತೀಯತೆಯ ಬಗ್ಗೆ ಯಾಕೆ ನಿರ್ಧಾರವನ್ನು ಕೈಗೊಂಡ್ರು? ಈ ಒಂದು ಕ್ವಶನ್ನು ಪ್ರತಿಯೊಬ್ಬರ ತಲೆಯಲ್ಲಿ ಉಂಟಾಗಬಹುದು. ಸ್ನೇಹಿತರೆ, ಈ ಕ್ವಶನ್ಗಳಿಗೆ ಉತ್ತರ ಹೀಗಿದೆ ಕೇಳಿ. ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಒಂದು ತೀರ್ಪನ್ನು ಕೊಡುತ್ತೆ. ಪೊಲೀಸ್ ದಾಖಲಾತಿಗಳಲ್ಲಿ ವಿಪರೀತವಾಗಿ ಜಾತೀಯತೆಯನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಈ ಪೊಲೀಸ್ ದಾಖಲಾತಿಗಳಲ್ಲಿ ಎಲ್ಲಿ ಜಾತೀಯತೆಯ ಅವಶ್ಯಕತೆ ಇರುತ್ತೆ, ಈ ರೀತಿ ಒಂದು ಕ್ವಶನ್ ಮಾರ್ಕನ್ನು ಹಾಕಿ ಇದ್ರ ಬಗ್ಗೆ ಸರ್ಕಾರ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ಹೈಕೋರ್ಟ್ನ ಒಂದು ಆದೇಶ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಏಕೆಂದರೆ ಅಪರಾಧ ಮಾಡಿದವನು ಅಪರಾಧಿನೇ. ಈ ಜಾತಿಯವನು ಮಾಡಿದ್ರೆ ಅಪರಾಧ, ಆ ಜಾತಿಯವನು ಮಾಡಿದರೆ ಅಪರಾಧ ಅಲ್ಲ. ಈ ಜಾತಿಯವನ ಮಾಡಿದ್ರೆ ಅಪರಾಧ ಮಾಡಿದರೆ ಅವನಿಗೆ ಹೆಚ್ಚು ಶಿಕ್ಷೆ, ಈ ಜಾತಿಯವನು ಅಪರಾಧ ಮಾಡಿದ್ದೆ ಆದರೆ ಅದಕ್ಕೆ ಕಡಿಮೆ ಶಿಕ್ಷೆ, ಹಾಗೆ ಹೀಗೆ ಇದೇನಿಲ್ವಲ್ಲ. ಇಂತಹದ್ದು ಒಂದು ಕಾನೂನು ವ್ಯವಸ್ಥೆ ನಮ್ಮ ಭಾರತದಲ್ಲಿ ಇಲ್ಲ. ಎಲ್ಲ ಪ್ರಜೆಗಳಿಗೂ ಕೂಡ, ಎಲ್ಲ ವ್ಯಕ್ತಿಗೂ ಕೂಡ ಒಂದೇ ಕಾನೂನು, ಒಂದೇ ವ್ಯವಸ್ಥೆ. ಹೀಗಿರುವಾಗ ಈ ಪೊಲೀಸ್ ದಾಖಲಾತಿಗಳಲ್ಲಿ ಜಾತೀಯತೆಯ ಅವಶ್ಯಕತೆ ಯಾಕೆ ಅಂತ ಹೈಕೋರ್ಟ್ ಒಂದು ವಾದವನ್ನು ಇಟ್ಟಿತ್ತು. ಇದನ್ನೇ ಒಂದು ಅಸ್ತ್ರವಾಗಿ ಯೂಸ್ ಮಾಡಿಕೊಂಡಿರ್ತಕ್ಕಂತಹ ಯೋಗಿ ಸರ್ಕಾರ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಜಾತೀಯತೆಯ ಬಗ್ಗೆ ಸಮರವನ್ನೇ ಸಾರಿದೆ. ಅಂದರೆ ಸರ್ಜಿಕಲ್ ಸ್ಟ್ರೈಕನ್ನೇ ಮಾಡಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಯೋಗಿ ಸರ್ಕಾರ UPನಲ್ಲಿ 10 ಬರೋಬ್ಬರಿ ಸಂದೇಶಗಳನ್ನು ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಸಂದೇಶ, ಈ ಸರ್ಕಾರಿ ದಾಖಲಾತಿಗಳಲ್ಲಿ, ಸರ್ಕಾರಿ ಅರ್ಜಿಗಳಲ್ಲಿ ಈ ಜಾತೀಯತೆಯ ಕಾಲಮನ್ನು ತೆಗೆದುಹಾಕಲಾಗಿದೆ. ಎರಡನೇದಾಗಿ ಮುಖ್ಯವಾದ ಉದ್ದೇಶ, ಹೌದು, ಪೊಲೀಸ್ ದಾಖಲಾತಿಗಳಲ್ಲಿ, ಪೊಲೀಸ್ ಅರ್ಜಿಗಳಲ್ಲಿ ಜಾತೀಯತೆಯನ್ನು ಬಳಸೋದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಯಾರೂ ಕೂಡ ಅದನ್ನು ಬಳಸುವಂತಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಜಾತೀಯತೆಯ ಬದಲಾಗಿ ಪೋಷಕರ ಹೆಸರು ಬರೀರಿ, ತಂದೆ ಅಥವಾ ತಾಯಿಯ ಹೆಸರನ್ನು ಬರೀರಿ, ಅಥವಾ ಇಬ್ಬರದು ಹೆಸರು ಬರೆದ್ರೂ ನಡೆಯುತ್ತೆ. ಜೊತೆಗೆ ಇನ್ನೊಂದು ಬಿಗ್ ಸೂಚನೆ ಏನಪ್ಪಾ ಅಂದರೆ, ವಾಹನಗಳ ಮೇಲೆ ಈ ಹಿಂದೆ ಕೂಡ ನೀವು ಹಾಕಿರ್ತೀರಿ ಜಾತೀಯತೆಯ ಪದಕಗಳಾಗಿರಲಿ ಅಥವಾ ಏನಾದರೂ ಬರೆಯೋದಾಗಿರಲಿ. ಸೊ ಅಂಥದ್ದನ್ನು ತೆಗೆದುಹಾಕಬೇಕು. ಇನ್ಮೇಲೆ ಅದನ್ನು ಬರೆಸಬಾರದು. ಹಿಂದೆ ಏನಾದರೂ ಬರೆಸಿದ್ದೇ ಆದರೆ ಅದನ್ನು ತೆಗೆದುಹಾಕುವಂತಹ ಕೆಲಸ ಈ ಕೂಡಲೇ ಮಾಡಬೇಕಂತ ಹೊಸ ಸಂದೇಶ ಕೂಡ ಕೊಡಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಮಾಜಗಳಲ್ಲಿ ಅಂದರೆ ಸಾರ್ವಜನಿಕವಾಗಿ ಜಾತೀಯತೆ ಬಗ್ಗೆ ಸಮಾವೇಶವನ್ನು ಮಾಡುವಂತಿಲ್ಲ. ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ಜಾತೀಯತೆಯ ಬಗ್ಗೆ ಭಾಷಣವನ್ನು ಮಾಡುವಂತಿಲ್ಲ, ಕೂಗುವಂತಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಸೊ ಇದರಿಂದನೇ ಗಲಭೆ ಉಂಟಾಗುವಂಥದ್ದು. ಇದನ್ನು ನಾವು ಲಕ್ಷ್ಯ ಕೊಡಬೇಕಾಗತ್ತೆ. ಹಾಗಾದರೆ ಈ ಸಮಾವೇಶಗಳನ್ನು ಜಾತೀಯತೆಗೋಸ್ಕರ ಮಾಡುವಂತಿಲ್ಲ ಅಂತ ಯೋಗಿ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಸ್ಪಷ್ಟಪಡಿಸಿದೆ. ನನಗನ್ಸುತ್ತೆ ಇದು ಭಾರಿ ಹೊಡೆತ, ಇದು ಸ್ವಲ್ಪ ಕಷ್ಟಕರ ಅಂತಾನೆ ಅನ್ನಬಹುದು. ಹೌದು, ಈ ಜಾತಿ ಇದ್ರೇ ಮಾತ್ರ ಈ ರಾಜಕಾರಣಿಗಳು MLA ಆಗೋದು, MP ಆಗೋದು, ಇವನು ನಮ್ಮವನು, ಅವ್ನು ನಮ್ಮವನು, ನಮ್ಮ ಕೆಲಸ ಆಗತ್ತೆ, ನಿಮ್ಮ ಕೆಲಸ ಆಗತ್ತೆ, ಹಾಗೆ ಹೀಗೆ ಅಂತ ಓಟ್ ಹಾಕಿ ಅವನ ಎಬ್ಬಿಸಿ ಕುಣಿಸೋದು, ಅಥವಾ ಅವನೇ ಜಾತೀಯತೆಯನ್ನು ಎಬ್ಬಿಸಿ ಕುಣಿಸಿ ತಾನೇ MLA MP ಆಗುವಂಥದ್ದು. ಸೊ ಇದೆಲ್ಲವೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಾ ಇರುತ್ತೆ. ಇದನ್ನು ನಾವು ಗಮನ ಕೊಟ್ಟು ನೋಡಿದ್ದೆ ಆದರೆ ನಮಗೆ ಬಿಡಿಸಿ ಗೊತ್ತಾಗತ್ತೆ. ಜಾತಿನೇ ಇದ್ದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತಹ ರಾಜಕಾರಣಿಗಳು ಕೂಡ ಬಹಳಷ್ಟು ಇದ್ದಾರೆ, ಹೆಮ್ಮೆಯಿಂದ ಹೇಳ್ಕೋತಾರೆ ಕೂಡ. ಸೊ ಇಂತಹ ಸಂದರ್ಭದಲ್ಲಿ ಯೋಗಿ ಸರ್ಕಾರ ಈ ರೀತಿ ಘೋಷಣೆ ಮಾಡಿದೆ. ಇಂತಹ ಅಂದರೆ ಈಗ ಸಾಮಾಜಿಕವಾಗಿ ಜಾತೀಯತೆಯ ಬಗ್ಗೆ ಒಂದು ಸಂಭಾವನೆ ಮಾಡುವ ಹಾಗಿಲ್ಲ. ಈಗ ರಾಜಕಾರಣಿಗಳು ಕೂಡ ಜಾತೀಯತೆಯ ಬಗ್ಗೆ ಭಾಷಣ ಕೂಗುವಂತಿಲ್ಲ. ಇಂತಹದ್ದೆಲ್ಲವೂ ಕೂಡ ಮಾಡಿದ್ದೆ ಆದರೆ ನಾವು ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಹುತೇಕ ಇದು ಬಹಳ ಕಠಿಣ ಕ್ರಮವಂತ ಹೇಳ್ಬೋದು, ಕಠಿಣ ಕಾರ್ಯ ಅಂತಾನೂ ಕೂಡ ಹೇಳ್ಬೋದು. ಯೋಗಿ ಸರ್ಕಾರ ಇನ್ನು ಈ ಒಂದು ನಿರ್ಧಾರವನ್ನು, ಈ ಆದೇಶವನ್ನು ಕೈಗೊಂಡಿದ್ದು ವಿಪಕ್ಷ ನಾಯಕರು ಕೆರಳುತ್ತಾ ಇದ್ದಾರೆ, ಕೆಂಡ ಕಾರ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ರಾಜಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಉತ್ತರ ಪ್ರದೇಶದಲ್ಲಿನೇ ಸಾಕಷ್ಟು ಅಖಿಲೇಶ್ ಯಾದವ್ ಆಗಿರಲಿ, ಸಾಕಷ್ಟು ಇನ್ನಿತರ ರಾಜಕಾರಣಿಗಳು ಕೆಂಡ ಕಾರ್ತಕ್ಕಂಥದ್ದು. ಯಾಕಂದರೆ ಜಾತೀಯತೆಯ ಆಧಾರದ ಮೇಲೆ ಸಾಕಷ್ಟು ರಾಜಕಾರಣಿಗಳು MLA ಆಗ್ತಾರೆ, MP ಆಗ್ತಾರೆ, ಇನ್ನು ಸಾಕಷ್ಟು ಪದವಿಗಳನ್ನು ಪಡ್ಕೊಳ್ತಾ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಸಂದೇಶವನ್ನು, ಇಂತಹ ಒಂದು ಅಂದರೆ ಜಾತೀಯತೆಯ ಬಗ್ಗೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಸೊ ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಹಾಗೋ ಹೀಗೋ ಇದ್ದೇ ಇರುತ್ತೆ. ಇನ್ನು ಯೋಗಿ ಸರ್ಕಾರ ಜಾತೀಯತೆಯ ಬಗ್ಗೆ ಒಂದು ಉದ್ದೇಶವನ್ನು ಕೂಡ ಕೊಟ್ಟಿದೆ. ಅಂದರೆ ಈಗ ಯಾವುದೇ ಜಾತಿಯನ್ನು ಇನ್ಯಾವುದೋ ಜಾತಿಯವರು ಖಂಡಿಸಿದ್ರೆ, ಏನಾದರೂ ಭೇದ ಭಾವ ಮಾಡಿದ್ದೆ ಆದರೆ ಅದರಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತೆ, ಅದು ಬೇರೆ. ಅಂತಹ ಸಂದರ್ಭದಲ್ಲಿ ನೀವು ಮೆನ್ಷನ್ ಮಾಡುವಾಗ ಅಥವಾ ಕಂಪ್ಲೇಂಟ್ ಇನ್ನಿತರ ನೀವು ದಾಖಲೆಯನ್ನು ಕೊಡುವಾಗ ಅಲ್ಲಿ ನೀವು ಜಾತಿಯನ್ನು ಯೂಸ್ ಮಾಡ್ಕೊಳ್ಬಹುದು. ಅಂದರೆ ಈ ಜಾತಿಯವರಿಗೆ ಈಗ ಇವರು ಜಾತಿಯವರು ಅಂದರೆ ಖಂಡಿಸಿದ್ದಾರೆ, ಅದಕ್ಕೆ ತೆಗಳಿದ್ದಾರೆ ಅಂತ ನೀವು ಈ ರೀತಿ ಕಂಪ್ಲೇಂಟನ್ನು ಬರೆಸಬಹುದು, ಅಥವಾ ಅದರ ಬಗ್ಗೆ ನೀವು ವಾದವನ್ನು ಮಾಡಬಹುದಂತ ಇಲ್ಲಿ ಯೋಗಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಈ ಒಂದು ಸಣ್ಣ ಅವಕಾಶವನ್ನು ಕೊಡಲಾಗಿದೆ. ಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಈ ಒಂದು ಅವಕಾಶವನ್ನು ಕೊಡಲಾಗಿದೆ. ಸದ್ಯದ ಪರಿಸ್ಥಿತಿ ನೋಡಿದ್ದೆ ಆದರೆ UP ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೋಲಿಸಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಜಾತಿ ಗಣತಿ. ಹೌದು, ಸಮೀಕ್ಷೆ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಜಾತಿ ಗಣತಿ ಕೂಡ ಮಾಡ್ತಾ ಇದ್ದಾರೆ. ಸೊ ಜಾತೀಯತೆಯ ಬಗ್ಗೆ ಗಲಭೆ ಕೂಡ ಹೇಳ್ತಾ ಇರ್ತವೆ ಮೇಲಿಂದ ಮೇಲಕ್ಕೆ. ಅದು ನಿಮಗೆಲ್ಲರಿಗೂ ಕೂಡ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾಗಳಲ್ಲಿ.
ಅವರನ್ನು ಆ ಧರ್ಮಕ್ಕೆ ಸೇರಬೇಕು ಅಂದರೆ ಕ್ರಿಶ್ಚಿಯನ್ಗೆ ಸೇರಬೇಕಾ ಅಥವಾ ಮುಸ್ಲಿಮ್ಸ್ ಸೇರಿಸ್ಬೇಕಾ ಅಥವಾ ಹಿಂದೂ ಧರ್ಮಕ್ಕೆ ಸೇರಿಸ್ಬೇಕಾ, ಅದರಲ್ಲಿ ಹಿಂದೂಗಳಲ್ಲಿನೇ ಸಾಕಷ್ಟು ಒಡಕಾಟಗಳಿದ್ದಾವೆ. ಅದರಲ್ಲಿ ನಾವು ಹಿಂದೂ ಧರ್ಮದವರಲ್ಲ, ನಾವು ಈ ಜಾತಿಯವರು, ನಾವು ಈ ಧರ್ಮದವರಲ್ಲ, ನಾವು ಈ ಜಾತಿಯವರು, ಈ ರೀತಿ ಗಲಭೆಗಳು ಹೇಳ್ತಾನೆ ಇರ್ತವೆ. ಇದಕ್ಕೆಲ್ಲವೂ ಕೂಡ ರಾಜಕಾರಣ ಅವಕಾಶ ಮಾಡಿಕೊಡಬಾರ್ದು. ಅಂಥದ್ರಲ್ಲಿ ರಾಜಕಾರಣ ಇದು ಒಂದು ಅಸ್ತ್ರವಾಗಿ ಇಟ್ಕೊಂಡು ಬಿಟ್ಟಿದೆ ಅಂತ ಹೇಳ್ಬೋದು. ಜಾತೀಯತೆಯ ಮೇಲೆ ಸಾರ್ವಜನಿಕರನ್ನು, ಜನತೆಯನ್ನು ಒಡೆದಾಕಿಬಿಟ್ಟು ತಮ್ಮ ಬೇಳೆಯನ್ನು ಬೆಳೆಸ್ಕೊಂಡು ತಿನ್ನುವಂಥದ್ದು ರಾಜಕಾರಣ. ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಪ್ರಜೆಗಳು. ಈಗ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಈ ಜಾತಿ ಗಣತಿ ಮಾಡ್ತಾ ಇದೆಯಲ್ಲ, ಇಲ್ಲಿ ಒಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದೆ ಕ್ರಿಶ್ಚಿಯನ್ದವರಿಗೆ. ಹೌದು, ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿಯಾಗಿ ಇವರು ಕುರುಬರು, ಇವರು ಕ್ರಿಶ್ಚಿಯನ್ರು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲೇ ಇವರು ಲಿಂಗಾಯತರು, ಇವರು ಒಕ್ಕಲಿಗರು, ಇವರು ಇವರು ಅಂತ ಹೇಳ್ಬಿಟ್ಟು ಜಾತಿಗಳ ಮೇಲೆ ಹೊಡೆದಾಕ್ಬಿಟ್ಟಿದ್ದಾರೆ. ಈಗಾಗಲೇ ಆಲ್ರೆಡಿ ಅದೇ ಗಲಭೆ ನಡೀತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕ್ರಿಶ್ಚಿಯನ್ನಲ್ಲಿ ಕೂಡ ಈಗ ನೀವು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದರೆ ಅಂದರೆ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಿದ್ದಾವೆ, ಹೀಗಾಗಿ ನಮಗಲ್ಲೇ ತಲೆ ಟೆನ್ಷನು. ಸೊ ಹೀಗಾಗಿ ನಮಗೆ ಜಾತಿ ಅದು ಇದು ಅಂತ ಬೇಡ ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ಗೆ ನೀವು ಜಾಯಿನ್ ಆದರೆ ಸೊ ಅಲ್ಲಿ ಕೂಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹೌದು, ನೀವು ಕುರುಬಸ್ ಕ್ರಿಶ್ಚಿಯನ್ನು, ನೀವು ಲಿಂಗಾಯತಸ್ ಕ್ರಿಶ್ಚಿಯನ್ನು, ಸೊ ನೀವು ಒಕ್ಕಲಿಗಸ್ ಕ್ರಿಶ್ಚಿಯನ್ನು, ಹೀಗಂತ ಹೇಳಿಬಿಟ್ಟು ಒಂದು ಅವಕಾಶ ಮಾಡಿಕೊಡ್ತಾ ಇದೆ. ಇದನ್ನು ನಾವು ಕೇಳಿದ್ದೆ ಆದರೆ ನಿಮಗೆ ಗೊತ್ತಾಗತ್ತೆ, ಅಲ್ಲಿ ಕೂಡ ಒಡಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇಲ್ಲಿ ರಾಜ್ಯ ಸರ್ಕಾರ. ಸೊ ಹೀಗೆ ರಾಜಕಾರಣಿಗಳು ಸಮಾಜ ವ್ಯಾಧಿಗಳು ಅಂತಲೇ ಕರೀಬಹುದು. ಸೊ ಇಂಥವರಿಂದ ಸಮಾಜದಲ್ಲಿ ಜಾತೀಯತೆ ಹುಟ್ಟಾಕತ್ತೆ. ಈಗ ಮುಖ್ಯವಾಗಿ ಸರ್ಕಾರದಲ್ಲಿನೇ ಅಂದರೆ ಕಾನೂನು ವ್ಯವಸ್ಥೆಯಲ್ಲಿನೇ ಜಾತೀಯತೆಯನ್ನು ತೆಗೆದಾಕಿಬಿಟ್ಟಿದ್ರೆ, ಅಂದರೆ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಉದಾಹರಣೆ ನಾನು ಹೇಳಿದ್ದೀನಿ, ಅದನ್ನೇ ನಾವು ತೆಗೆದುಕೊಳ್ಳೋಣ. ಈಗ ಪೊಲೀಸ್ನಲ್ಲಿ ಅವಶ್ಯಕತೆ ಏನಾಗಿದೆ, ಈಗ ನೋಡಿ, ಒಬ್ಬರು ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಅಲ್ಲಿ ನಮ್ಮ ಜಾತಿ ಬರೆಯೋದಾದರೂ ಯಾಕೆ, ಉಪಯೋಗನೇ ಇಲ್ಲ. ಒಬ್ಬ ಅಂದರೆ ಅಪರಾಧಿ ಇದಾನಂದ ಬಳಿಕ ಅವನು ಯಾವುದೇ ಜಾತಿ ಆಗಿದ್ರೂ ಸಹಿತ ಅವನು ಅಪರಾಧಿನೇ. ಸೊ ಅವನಿಗೆ ಶಿಕ್ಷೆ ಆಗಲೇಬೇಕು. ಈ ಜಾತಿಯವನಿಗೆ ಅಷ್ಟೊಂದು ಶಿಕ್ಷೆ, ಈ ಜಾತಿಯವನಿಗೆ ಕಡಿಮೆ ಶಿಕ್ಷೆ, ಹಾಗೇನಿಲ್ವಲ್ಲ. ಸೊ ಹಾಗಾಗಿ ಇಂತಹ ಕಾನೂನು ಕ್ರಮಗಳಲ್ಲಿ ನಾವು ಜಾತೀಯತೆಯನ್ನು ಬಳಸಬಾರದು. ಸೊ ಇದೇ ಒಂದು ಕಾರಣದಿಂದಾಗಿ ಮೊದಲು ಮುಖ್ಯವಾಗಿ ಕಾನೂನು ವ್ಯವಸ್ಥೆ ಅಂದರೆ ಸರ್ಕಾರದಲ್ಲಿ ಜಾತೀಯತೆಯನ್ನು ಬಳಸದೇ ಹೋದರೆ ಇಲ್ಲಿ ರಾಜಕಾರಣಿಗಳು ಜಾತೀಯತೆಯನ್ನು ಹೊಂದಿಕೊಂಡು ಮಾತನಾಡೋದನ್ನು ನಿಲ್ಲಿಸಿಬಿಟ್ರೆ ಸಮಾಜದಲ್ಲಿ ಗಲಭೆ ಆಗುವುದು ಆಟೋಮೆಟಿಕ್ ಆಗಿ ನಿಲ್ಲುತ್ತೆ. ಮೊದಲು ರಾಜಕಾರಣಿಗಳು ಬದಲಾಗಬೇಕಾಗಿದೆ. ಸೊ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ತಿಳಿಸಿ. ನಮ್ಮ ರಾಜ್ಯದಲ್ಲಂತೂ ಈಗ ಜಾತಿ ಗಣತಿ ಪ್ರಾರಂಭವಾಗಿದೆ. ಇದರ ಬಗ್ಗೆ ವಾದಗಳು ಪ್ರಾರಂಭವಾಗಿದೆ. ಅಂದರೆ ಕೋರ್ಟ್ನ ಕಡೆಗೂ ಕೂಡ ಹೋಗಬಹುದು. ಸದ್ಯಕ್ಕೆ ಈಗ ಇದನ್ನು ಜಾತಿ ಗಣತಿ ಏನಾಗುತ್ತೆ ಏನಿಲ್ವಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೀನಿ. ನಿಮ್ಮ ಮನೆಗೂ ಕೂಡ ಸ್ಟಿಕ್ಕರ್ ಅಂಟಿಸಿದ್ದೆ ಆದರೆ ಅಂದರೆ UHID ನಂಬರ್ ಅಂಟಿಸಿದ್ದೆ ಆದರೆ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರ್ತಾರೆ. ಜಾತಿ ಯಾವುದು, ಧರ್ಮ ಯಾವುದು, ನಿಮ್ಮ ಶಿಕ್ಷಣ ಅಂದರೆ ಎಲ್ಲವೂ ಕೂಡ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದೇ ಒಂದು ಕಾರಣಕ್ಕಾಗಿ ಈಗ ಜಾತಿ ಗಣತಿ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದನ್ನು ನಮ್ಮ ಚಾನಲ್ನಲ್ಲಿ ತಿಳಿಸ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಹಾಗೆ ಮುಖ್ಯವಾಗಿ ನಿಮ್ಮ ನಿರ್ಧಾರ, ಈ ಜಾತಿ ಗಣತಿ ಅನ್ನೋದು ನಿಲ್ಲಬೇಕಾ, ಈ ಜಾತಿ ಅನ್ನೋದು ನಿಲ್ಲಬೇಕಾ, ಯೋಗಿ ಆದಿತ್ಯನಾಥ್ UP ಸರ್ಕಾರ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರ ಕರೆಕ್ಟ್ ಆಗಿದೆಯಾ, ನಿಮ್ಮ ನಿರ್ಧಾರ ಏನು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಎಲ್ಲರೂ ಕೂಡ ದಯಮಾಡಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಬಹಳ ಇಂಪಾರ್ಟೆಂಟು. ಸೊ ನಿಮ್ಮ ಮನದಲ್ಲಿ ಏನಿದೆ ಅನ್ನುವಂಥದ್ದು ನಮಗೆ ತಿಳಿದುಕೊಳ್ಳುವಂತಹ ಅವಕಾಶ ಇದು. ಹಾಗಾಗಿ ಪ್ರತಿಯೊಬ್ಬರು